ಹಲೋ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಾವು ಇಸುಜು ಡಿ-ಮ್ಯಾಕ್ಸಿಗೆ ಅದರಲ್ಲೂ ಬಂದು ಎಸ್ ಕ್ಯಾಬ್ ಹೈ ರೈಡ್ ಅಂತ ಏನು ಮಾಡಲ್ ಇದೆ ಅದಕ್ಕೆ ಬಂದು ಆಂಡ್ರಾಯ್ಡ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಒಳಗಡೆ ನೋಡಿ ಡ್ಯಾಶ್ ಬೋರ್ಡ್ ಯಾವ ರೀತಿ ಇದೆ ಅಂತ. ಸೊ ಇದರಲ್ಲಿ ಡಬಲ್ ಡಿನ್ ಹಾಕ್ಬೋದು, ಸಿಂಗಲ್ ಡಿನ್ ಹಾಕ್ಬೋದು ಹಾಗೂ ಆಂಡ್ರಾಯ್ಡ್ ಕೂಡ ಹಾಕ್ಬೋದು. ಸ್ಟೇರಿಂಗ್ ಅಲ್ಲಿ ಯಾವುದು ಮೌಂಟ್ಸ್ ಇಲ್ಲ, ಸೊ ಹಾಗಾಗಿ ಸ್ಟೇರಿಂಗ್ ಕಂಟ್ರೋಲ್ ಏನು ಬರೋದಿಲ್ಲ. ಈ ಪರ್ಟಿಕ್ಯುಲರ್ ವೆಹಿಕಲ್ಗೆ ಬಂದ್ಬಿಟ್ಟು ಶಾರ್ಪ್ ಅಂತ ಹೇಳಿ ಏನು ಜಾಪನೀಸ್ ಬ್ರ್ಯಾಂಡ್ ಬರುತ್ತೆ, ಅದರಲ್ಲಿ 4GB 64GB 9 ಇಂಚಸ್ ಸಿಸ್ಟಮ್ ಎಂಗೇಜ್ ಮಾಡ್ತಾ ಇದ್ದೀವಿ. ಫಿನಿಶರ್ ನೋಡಿ ಈ ತರ ಬರುತ್ತೆ. ಇದು ABS ಪ್ಯಾನಲ್, ಇದರಲ್ಲಿ 9 ಇಂಚಸ್ ಸಿಸ್ಟಮ್ ಕೊಡುತ್ತೆ. ಇದ್ರ ಜೊತೆಗೆ ಕಪ್ಲರ್ ಟು ಕಪ್ಲರ್ ವೈರಿಂಗ್ ಏನ್ ಬೇಕೋ ಅದು ಕೊಟ್ಟಿರ್ತಾರೆ ಜೊತೆಗೆ. ಹಾಗೂ ಆಂಟೆನಾ ಪಿನ್ ಬಂತು ಮಾರುತಿ ಸುಜುಕಿಗೆ ಏನ್ ಫಿಟ್ ಆಗುತ್ತೆ ಸೇಮ್ ಬಂದು ಇದಕ್ಕೂ. ಆಂಡ್ರಾಯ್ಡ್ ಬಂದು ಇವತ್ತು ನಾವು ಶಾರ್ಪ್ ಹಾಕ್ತಾ ಇದೀವಿ. ನೀವು ಮುಂಚೆ ಎಲ್ಲ ಶಾರ್ಪ್ ಟಿವಿ ಏನ್ ನೋಡ್ತಾ ಇದೀವಿ, ಸೇಮ್ ಜಾಪನೀಸ್ ಬ್ರ್ಯಾಂಡ್ ಹಾಕ್ತಾ ಇದೀವಿ. ಇದು ಬಂದು 4GB RAM 64GB ROM ಬರುತ್ತೆ ವಿತ್ ಬಿಲ್ಟ್ ಇನ್ DSP ಬರುತ್ತೆ. ಹಾಗೂ ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಆಂಡ್ರಾಯ್ಡ್ ಆಟೋ ಹಾಗೂ ಆಪಲ್ ಕಾರ್ಪ್ಲೇ ಇರುತ್ತೆ. ಇದರಲ್ಲಿ ಬಿಲ್ಟ್ ಇನ್ ಮ್ಯಾಪ್ಸ್ ಇರುತ್ತೆ, 4 ಕೋರ್ ಪ್ರೊಸೆಸರ್ ಇದೆ, ಡೈನಮಿಕ್ ಈಕ್ವಲೈಸರ್ ಇದೆ, ಟ್ರೂ ಕಲರ್ಸ್, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್ಗೆ ಪೇರ್ ಮಾಡ್ಕೊಬಹುದು. ಬಟ್ ಈ ವೆಹಿಕಲ್ ಅಲ್ಲಿ ಇಲ್ಲ. IPS ಪ್ಯಾನಲ್ ಇದೆ, ಸ್ಪ್ಲಿಟ್ ಸ್ಕ್ರೀನ್ ಇದೆ ಹಾಗೂ ದಿಸ್ ಇಸ್ ಅನ್ ಆಂಡ್ರಾಯ್ಡ್ ವರ್ಷನ್ 10. 2 USB ಔಟ್ ಇದೆ. ದಿಸ್ ಹ್ಯಾಸ್ ಅ ಗೂಗಲ್ ಅಸಿಸ್ಟೆಂಟ್ ಆಸ್ ವೆಲ್ ಆಸ್ ಕರ್ವ್ಡ್ ಗೊರಿಲ್ಲಾ ಗ್ಲಾಸ್ ಬರುತ್ತೆ. ಇದರಲ್ಲಿ ಸಿಸ್ಟಮ್ ನೋಡಕ್ಕೆ ಈ ರೀತಿ ಇದೆ. ಸೊ ಔಟ್ಸೈಡ್ ಅಲ್ಲಿ ಎಸ್ಥೆಟಿಕ್ ಲುಕ್ಸ್ ಅಲ್ಲಿ ಯಾವುದು ಎಲ್ಲಾ ಬ್ರ್ಯಾಂಡ್ ಒಂದೇ ತರ ಕಾಣುತ್ತೆ. ಹಿಂದ್ಗಡೆ ನೋಡಿ ಈ ರೀತಿ ಮೆನ್ಷನ್ ಮಾಡಿದ್ದಾರೆ, ದಿಸ್ ಇಸ್ ಅನ್ ಆಂಡ್ರಾಯ್ಡ್ ಆಟೋ ಆಸ್ ವೆಲ್ ಆಸ್ ಆಪಲ್ ಕಾರ್ಪ್ಲೇ ಇದೆ, 4GB 64GB ಅಂಡ್ ಅವ್ರದ್ದು ಬ್ರ್ಯಾಂಡಿಂಗ್ ಸ್ಟಿಕ್ಕರ್ ಸಮೇತ ಇಲ್ಲಿ ಹಾಕಿದ್ದಾರೆ. ಹಾಗೂ ಇದ್ರ ಜೊತೆಗೆ ಬಂದಿರುವಂಥ ವೈರಿಂಗ್ ಅಲ್ಲಿ ನಿಮಗೆ 2 USB ಕೇಬಲ್ಸ್ ಕೊಟ್ಟಿದ್ದಾರೆ. ಒಂದು ಆಂಪ್ಲಿಫೈರ್ ಏನಾದ್ರು ಕನೆಕ್ಟ್ ಮಾಡ್ತೀನಿ ಅಂದ್ರೆ ಕೊಟ್ಟಿದ್ದಾರೆ, ಪ್ಲಸ್ ಒಂದು GPS ಆಂಟೆನಾ ಕೊಟ್ಟಿದ್ದಾರೆ. ಹಾಗೂ ವ್ಯಾರಂಟಿ ಬಂದು 1 ಇಯರ್ ಇರುತ್ತೆ ಇದಕ್ಕೆ. ಇನ್ನೊಂದು ಅಡಿಷನಲ್ ಅಡ್ವಾಂಟೇಜ್ ಏನಂದ್ರೆ ಇದು 360 ಡಿಗ್ರಿ ಕ್ಯಾಮ್ರಾ ಹಾಕ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ತಗೊಳುತ್ತೆ. ಇದರಲ್ಲಿ ಬಿಲ್ಟ್ ಇನ್ ಸಾಫ್ಟ್ವೇರ್ 360 ಕ್ಯಾಮ್ರಾಗೆ ಏನ್ ಬೇಕೋ ಅದು ಕೂಡ ಇನ್ ಬಿಲ್ಟ್ ಅಲ್ಲೇ ಬಂದಿದೆ. MRP ಬಂದು ಇದು 37,000 ಇದೆ. ಕಂಪನಿಯಿಂದ ಬಂದಿರೋಂಥ ಪ್ಯಾನಲ್ನ ಓಪನ್ ಮಾಡಿದ್ಮೇಲೆ ಈ ರೀತಿ ಏನು ಗ್ಯಾಪ್ ಕಾಣ್ತಾ ಇದೆ ಈ ರೀತಿ ಇರುತ್ತೆ. ಇದಕ್ಕೆ ಬಂದು 9 ಇಂಚಸ್ 10 ಇಂಚಸ್ 2 ಎಂಗೇಜ್ ಆಗುತ್ತೆ. ಇಲ್ಲಿ ಏನು ಕಾಣ್ತಾ ಇದೆ ಕಪ್ಲರ್ ಬಂದು ಈ ಕಪ್ಲರ್ ಟು ಕಪ್ಲರ್ ಫಿಟ್ ಆಗೋದ್ರಿಂದ ನಿಮಗೆ ಮತ್ತೆ ಯಾವುದು ವೈರ್ ಕಟ್ ಮಾಡಬೇಕು ಅಂತ ಏನಿರೋದಿಲ್ಲ. ಸೊ ಈ ರೀತಿ ಪ್ಯಾನಲ್ ಇಟ್ಟಾಗ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ, ಕಂಪನಿಯಿಂದನೇ ಬಂದಿದೆಯೇನೋ ಅನ್ನೋ ಒಂದು ಫೀಲ್ ಬರುತ್ತೆ. ಈ ರೀತಿ ಕಪ್ಲರ್ ಟು ಕಪ್ಲರ್ ಇರೋದ್ರಿಂದ ಮತ್ತೆ ವೈರ್ ಕಟ್ ಮಾಡೋದು, ಟ್ಯಾಂಪರಿಂಗು ಮತ್ತು ವ್ಯಾರಂಟಿ ಇಶ್ಯೂಸ್ ಏನೂ ಬರೋದಿಲ್ಲ. ನೋಡಿ ಪ್ಯಾನಲ್ ಈಗ ಫಿಟ್ ಆಗಿದೆ. ಫಿಟ್ ಆದಮೇಲೆ ಎಲ್ಲೂ ಒಂದು ಪಾಯಿಂಟಲ್ಲಿ ಗ್ಯಾಪ್ ಬರಲ್ಲ, ಹಜಾರ್ಡ್ ಸ್ವಿಚ್ ಕೂಡ ಕೂರುತ್ತೆ. ಇದಕ್ಕೆ ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಬೇಕು. ಇದೇನು ಕಾಣ್ತಾ ಇದೆ ಇಲ್ಲಿ ಬಂದು ರೇರ್ ಬಂಪರ್ ಒಂದು ಬರುತ್ತೆ. ಸೊ ಹಾಗಾಗಿ ಕ್ಯಾಮ್ರಾ ಎಲ್ಲಿ ಪ್ರಾಪರ್ ಆಗಿ ಕೂರುತ್ತೆ ಅಂತ ನೋಡ್ತಾ ಇದೀವಿ. ಸೊ ಇಲ್ಲಿ ಬಂದು ನಿಮಗೆ ನಂಬರ್ ಪ್ಲೇಟಿಗೆ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಈ ಜಾಗದಲ್ಲಿ ಎಲ್ಲರೂ ಒಂದು ಮ್ಯಾನೇಜ್ ಮಾಡಬೇಕು. ಇದಕ್ಕೊಂದು ಫ್ರಂಟ್ ಕ್ಯಾಮ್ರಾ ಕೂಡ ಹಾಕ್ತಾ ಇದೀವಿ. ಸೊ ಇಷ್ಟು ಆಪ್ಷನ್ಸ್ ಇದೆ, ನೋಡಬೇಕು ಯಾವ ಜಾಗಕ್ಕೆ ಎಕ್ಸಾಕ್ಟ್ ಎಂಗೇಜ್ ಆಗುತ್ತೆ ಅದ್ರ ಪ್ರಕಾರ ಡಿಸೈಡ್ ಮಾಡಿ ಇದಕ್ಕೊಂದು ಫ್ರಂಟ್ ಕ್ಯಾಮ್ರಾ ಕೂಡ ಹಾಕ್ತಾ ಇದೀವಿ. ರಿವರ್ಸ್ ಕ್ಯಾಮ್ರಾ ಹಾಗೂ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು ಈ ರುಬಿನೋ ಬ್ರ್ಯಾಂಡಿಂದ ಹಾಕ್ತಾ ಇದೀವಿ. ಇದಕ್ಕೆ ಮುಂಚೆ ನಾವು ಬ್ರೆಜಾ ಇನ್ಸ್ಟಾಲೇಷನ್ ಮಾಡಿದಾಗಲೂ ನೀವು ನೋಡಿದ್ದೀರಾ, ಶಾರ್ಪ್ ಸಿಸ್ಟಮ್ ಹಾಗೂ ರುಬಿನೋ ಕ್ಯಾಮ್ರಾ ಹಾಕಿದ್ವಿ, ಯಾವ ರೀತಿ ಕ್ಲಾರಿಟಿ ಇತ್ತು ಅಂತ. ಸೊ ಈ ರೀತಿ ಇದೊಂದು ಕ್ಯಾಮ್ರಾ ಹಾಕ್ತಾ ಇದೀವಿ. ಇದು ಡೇ ಅಂಡ್ ನೈಟ್ ಇರುತ್ತೆ. ಸೊ ಸೇಮ್ ಫ್ರಂಟ್ ಮತ್ತು ಬ್ಯಾಕಿಗೆ ಎರಡಕ್ಕೂ ಒಂದೇ ಕ್ಯಾಮ್ರಾ ಆಗುತ್ತೆ. ಇದ್ರಲ್ಲಿ ಜಸ್ಟ್ ಈ ವೈರ್ ಏನಿದೆ ವೈಟ್ ಕಲರ್ ಇದೊಂದು ಕಟ್ ಮಾಡಿದ್ರೆ ಇದು ಫ್ರಂಟಿಗೆ ಆಗುತ್ತೆ, ಸುಮ್ಮನೆ ಇದ್ರೆ ಇದು ಬ್ಯಾಕಿಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಹೆಡ್ಲೈಟ್ ನೋಡಿ ಈ ತರ ಇರುತ್ತೆ. ಇದರಲ್ಲಿ V ಕ್ರಾಸ್ S ಕ್ರಾಸ್ ಅಂತ ಏನ್ ಬರುತ್ತೆ ಅದರಲ್ಲಿ ಬಂದು ಪ್ರೊಜೆಕ್ಟರ್ ಲ್ಯಾಂಪ್ಸ್ ಬಂದು ಹಾಗೂ ಮತ್ತೆ ಹೈ ಬೀಮಿಗೆ ಓಪನ್ ಆಗಿ ಒಂದು ಸಿಂಗಲ್ ಬೀಮ್ ಬಲ್ಬ್ ಬರುತ್ತೆ. ಇದು ಬಂದು H4 ಬಲ್ಬ್ ಕೊಟ್ಟಿದ್ದಾರೆ. ಇದು ಪವರ್ಫುಲ್ ಏನಿರಲ್ಲ, 60-55 ವ್ಯಾಟ್ಸ್ ಕೊಟ್ಟಿದ್ದಾರೆ. ನಾವು ಇದನ್ನ ತೆಗೆದುಬಿಟ್ಟು LED ಲ್ಯಾಂಪ್ ಹಾಕ್ತಾ ಇದೀವಿ. ಸೊ LED ಬಲ್ಬ್ಸ್ 4300 ಕೆಲ್ವಿನ್. ರೆಗ್ಯುಲರ್ ಆಗಿ ನೀವು ಕಂಪನಿಯಿಂದ ಬಂದಿರುವಂತಹ ಹೆಡ್ಲೈಟ್ ಅಲ್ಲಿ ಏನು ಔಟ್ಪುಟ್ ಬರುತ್ತೆ ಸೇಮ್ ಔಟ್ಪುಟ್ ಬರುತ್ತೆ. ಅದು ವಿತ್ 2 ಇಯರ್ಸ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಬರುತ್ತೆ. ಅಂಡ್ ವ್ಯಾಟೇಜ್ ಬಂದ್ಬಿಟ್ಟು 70 ವ್ಯಾಟ್ಸ್ ಈಚ್ ಇರುತ್ತೆ. ರೇರ್ ಕ್ಯಾಮ್ರಾ ಬಂದು ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಕೂರಿಸಿದೀವಿ. ಇಲ್ಲಿ ಬಂದು ನಂಬರ್ ಪ್ಲೇಟ್ ಕೂರುತ್ತೆ, ಪ್ಲಸ್ ರೇರ್ ಬಂಪರ್ ಕೂರುತ್ತೆ. ಸೊ ಇಲ್ಲಿ ನಂಬರ್ ಪ್ಲೇಟಿಗೆ ಪ್ರಾವಿಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಯಾಮ್ರಾ ಕೂರಿಸಿದೀವಿ, ಇಲ್ಲಿ ನಂಬರ್ ಪ್ಲೇಟ್ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ನೋಡಿ ಆ ಬಂಪರ್ ಅಲ್ಲಿ ಏನು ಕಾಣ್ತಾ ಇದೆ ಈ ಜಾಗದಲ್ಲಿ ಕೂರಿಸಿದೀವಿ. ನೋಡಿ ಇವಾಗ ರಿವರ್ಸ್ ಗೇರ್ ಹಾಕಿದ ಕೂಡಲೇ ರಿವರ್ಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ನೀವು ರಿವರ್ಸ್ ತೆಗೆದ ಕೂಡಲೇ ಈ ರೀತಿ ಸ್ಕ್ರೀನ್ ಬರುತ್ತೆ. ಇನ್ ಕೇಸ್ ನಿಮಗೆ ಇವಾಗ ಫ್ರಂಟ್ ಕ್ಯಾಮ್ರಾ ಏನಾದ್ರು ಬೇಕು ಅಂತ ಹೇಳಿದ್ರೆ ಇಲ್ಲಿ ಆಕ್ಸ್ ನ ಪ್ರೆಸ್ ಮಾಡ್ಕೊಂಡ್ರೆ ಫ್ರಂಟ್ ಕ್ಯಾಮ್ರಾ ಕೂಡ ಆನ್ ಆಗುತ್ತೆ. ಇಂಟರ್ಫೇಸ್ ಹಾಕಿದ್ರೆ ಆಟೋಮೆಟಿಕ್ ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಇದು ಇವಾಗ ಇಂಟರ್ಫೇಸ್ ಹಾಕ್ದಲ್ಲೇ ಇರೋದ್ರಿಂದ ಮ್ಯಾನ್ಯುಯಲಿ ಮಾಡ್ಕೊಬೇಕಾಗತ್ತೆ. ಹೆಡ್ಲೈಟ್ ಅಲ್ಲಿ 60-55 H4 ಬಲ್ಬ್ ಬಂದಿತ್ತು, ನಾವು ಅದನ್ನ LED ಗೆ ರಿಪ್ಲೇಸ್ ಮಾಡಿದೀವಿ. ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋಂಥ T10 ಬಂದು LED ವೈಟ್ ಲ್ಯಾಂಪ್ ಹಾಕಿದೀವಿ. ಎರಡಕ್ಕೂ 2 ಇಯರ್ಸ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಬರುತ್ತೆ.
ಫ್ಲೋರಿಗೆ ಬಂದ್ಬಿಟ್ಟು ಈ ರೀತಿ ಬ್ಲ್ಯಾಕ್ ಕಲರ್ ಕಾರ್ಪೆಟ್ ಕೊಟ್ಟಿದ್ದಾರೆ. ಇದು ಮೇಂಟೆನೆನ್ಸ್ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನಾವು ಒರಿಜಿನಲ್ 3D ಮ್ಯಾಟ್ಸ್ ಏನಿದೆ ಅದನ್ನು ಪ್ರೊವೈಡ್ ಮಾಡ್ತಾ ಇದೀವಿ. ಈಗ ಇನ್ಸ್ಟಾಲೇಷನ್ ಮುಗ್ದಿದೆ ನೋಡಿ. ಈ ಪರ್ಟಿಕ್ಯುಲರ್ ಪೀಸ್ ಏನ್ ಕಾಣ್ತಾ ಇದೆ, ಈ ಪೀಸ್ ನ ನಾವು ಇನ್ಸ್ಟಾಲ್ ಮಾಡಿರೋದು. ಇದರಲ್ಲಿ 9 ಇಂಚಸ್ ಸಿಸ್ಟಮ್ ಕೂತಿದೆ. ಇದರಲ್ಲಿ 10 ಇಂಚಸ್ ಬೇಕಾದ್ರೆ ಹಾಕ್ಬೋದು, ಹಾಕಿದ್ರೆ ಒಂಚೂರು ಪ್ರೊಜೆಕ್ಷನ್ ಆಗುತ್ತೆ. 10.25 ಇಂಚಸ್ ಹಾಕಿದ್ರೆ ಆಲ್ಮೋಸ್ಟ್ ಲೈಕ್ ಇಲ್ಲಿ AC ವೆಂಟ್ಸ್ ಏನೇ ಅದಕ್ಕೂ ಡಿಸ್ಟರ್ಬ್ ಆಗುತ್ತೆ, ಅದಕ್ಕೆ ಬರೀ 9 ಇಂಚಸ್ ಹಾಕು ಅಂದ್ರು ಅಂತೇಳಿ ಇದನ್ನ ಹಾಕಿದೀವಿ. ಹಾಗೂ ಇದ್ರ ಮೇಲೆ ನೀವು ಗಮನ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಪೀಸ್ ಏನಿದೆ ಇದು ಒಂದು ಸ್ಕ್ರೀನ್ ಗಾರ್ಡ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇದಕ್ಕೆ 9 ಇಂಚಸ್ ಹಾಗೂ 10 ಇಂಚಸ್ಗೆ ಸ್ಕ್ರೀನ್ ಗಾರ್ಡ್ ಇದೆ, ಮೊಬೈಲ್ ತರನೇ ಸ್ಕ್ರೀನ್ ಗಾರ್ಡ್ ಕೂಡ ಹಾಕೊಡ್ತೀವಿ. ಇದರಲ್ಲಿ ಸ್ಟೇರಿಂಗ್ ಕಂಟ್ರೋಲ್ಸ್ ಏನು ಬಂದಿಲ್ಲ, ಇಲ್ಲ ಅಂದಿದ್ರೆ ಈ ಆಂಡ್ರಾಯ್ಡ್ ಪ್ಲೇಯರ್ ಜೊತೆಗೆ ಈಸಿಯಾಗಿ ಪೇರ್ ಆಗೋಗುತ್ತೆ. ಸೀಟ್ಸ್ ಬಂದು ಈ ತರದೊಂದು ಫೋಮ್ ಟೈಪ್ ಆಫ್ ಮೆಟೀರಿಯಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಈ ತರದೊಂದು ಆರ್ಟಿಫಿಷಿಯಲ್ ಲೆದರ್ ಅಲ್ಲೇ ಸ್ವಲ್ಪ ಸುಪೀರಿಯರ್ ಕ್ವಾಲಿಟಿದು ಲೆದರ್ ಇನ್ಸ್ಟಾಲ್ ಮಾಡ್ತಾ ಇದೀವಿ. ಸೀಟ್ಸ್ ಕೂಡ ಇದರಲ್ಲಿ ರೆಗ್ಯುಲರ್ ಮಾಮೂಲಿ ಫೋಮ್ ಮೆಟೀರಿಯಲ್ ಬಂದಿತ್ತು. ಇದರಲ್ಲಿ ಬಂದು ಹೈ ಕ್ವಾಲಿಟಿ ರೆಪ್ಲಿಕಾ ಲೆದರ್ ಅಂತ ಏನ್ ಹೇಳ್ತೀವಿ, ಆ ಮೆಟೀರಿಯಲ್ ಇಂದ ಸೀಟ್ ಕವರ್ಸ್ ಮಾಡಿದೀವಿ. ಫ್ರಂಟ್ ಅಲ್ಲಿ ಈ ತರ 2 ಡೋರ್ ಅಲ್ಲೂ ಸ್ಪೀಕರ್ಸ್ ಬಂದಿತ್ತು. ಈ ಬ್ಯಾಕ್ ಡೋರ್ ಏನ್ ಕಾಣಿಸ್ತಿದೆ, ಈ ಬಂದು ಇಲ್ಲಿ ಪ್ರಾವಿಷನ್ ಇತ್ತು 6 ಇಂಚಸ್ ಸ್ಪೀಕರ್ ಹಾಕೋದಕ್ಕೆ. ಇದಕ್ಕೆ ಬಂದು JBL ಇಂದು 300 ವಾಟ್ ಸ್ಪೀಕರ್ಸ್ ಹಾಕಿದೀವಿ. ಇದರಲ್ಲಿ OS ಕೂಡ ತುಂಬಾ ಫಾಸ್ಟ್ ಆಗಿದೆ ನೋಡಿ. ಕೀ ಹಾಕಿದ ಕೂಡಲೇ ಇನ್ಸ್ಟೆಂಟ್ ಆಗಿ ಆನ್ ಆಗುತ್ತೆ. ಇದು ಲಾಸ್ಟ್ ಟೈಮು ನಿಮಗೆ ತೋರಿಸಿದೆ. ಇದು ಆನ್ ಆದ ಕೂಡಲೇ ನಿಮಗೆ ಫ್ರಂಟ್ ಕ್ಯಾಮ್ರಾ ಆನ್ ಆಗಿಬಿಡುತ್ತೆ. ಟು ಸೇ ದಟ್ ಇವಾಗ ಹಿಂಗೂ ನಾವು ಮುಂದೆ ಹೋಗ್ತೀವಿ, ಫ್ರಂಟ್ ಏನಾದ್ರು ಅಬ್ಸ್ಟ್ರಕ್ಷನ್ಸ್ ಇದ್ರೆ ನಮಗೆ ಗೊತ್ತಾಗ್ಲಿ ಅಂತೇಳಿ ಆಟೋಮೆಟಿಕ್ ಆನ್ ಆಗುತ್ತೆ. ಬೇಕು ಅಂತ ಹೇಳಿ ನೀವು ಹೋಮ್ ಸ್ಕ್ರೀನ್ ಪ್ರೆಸ್ ಮಾಡಿದ ತಕ್ಷಣ ರೆಗ್ಯುಲರ್ ಆಗಿ ಹೋಮ್ ಸ್ಕ್ರೀನಿಗೆ ಬಂದ್ಬಿಡುತ್ತೆ. ಸೊ ಇದರಲ್ಲಿ ರೆಗ್ಯುಲರ್ ಆಂಡ್ರಾಯ್ಡ್ ಪ್ಲೇಯರ್ ಥರನೇ ನಿಮಗೆ ಇಲ್ಲಿಂದು ಮ್ಯಾಪ್ ಸಿಗಿದೆ. ನೆಕ್ಸ್ಟ್ ಬಂದು ಇದು ಫ್ರಂಟ್ ಅಂಡ್ ರೇರ್ ಕ್ಯಾಮ್ರಾ ರೆಕಾರ್ಡರ್ ಅಂತ ಏನ್ ಹೇಳ್ತೀವಿ ಅದಿದೆ. ಇದರಲ್ಲಿ ಬಂದು AHD ಕ್ಯಾಮ್ರಾಸ್ ಹಾಕಿ ಇದಕ್ಕೆ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಫ್ರಂಟ್ ಅಂಡ್ ರೇರ್ ಕ್ಯಾಮ್ರಾ ಎರಡೂ ರೆಕಾರ್ಡ್ ಆಗುತ್ತೆ. ಇದು ಬಂದು ಕಾಲಿಂಗ್, ಇದು ಬ್ಲೂಟೂತ್ ಕನೆಕ್ಟ್ ಮಾಡಿದೀವಿ. ಇದರಲ್ಲಿ ಕಾಲಿಂಗು ಮಾಡ್ಬೋದು, ಮ್ಯೂಸಿಕ್ ಕೇಳ್ಬೋದು. ನೆಕ್ಸ್ಟ್ ಬಂದು ಮೇನ್ ಸ್ಕ್ರೀನ್ ಅಲ್ಲಿ ನಿಮಗೆ ಒಳಗಡೆಗೆ ಮೆನ್ಯೂ ಎಂಟರ್ ಆದ್ರೆ ನಿಮಗೆ ಆಕ್ಸ್ ಇದೆ, ಅವಾಗಲೇ ತೋರಿಸ್ದಂಗೆ ಫ್ರಂಟ್ ಕ್ಯಾಮ್ರಾ ಬರುತ್ತೆ ಆಕ್ಸ್ ಮಾಡಿದಾಗ. ನೆಕ್ಸ್ಟ್ BT ಮ್ಯೂಸಿಕ್ ಇದೆ, ಕಾರ್ ಇನ್ಫಾರ್ಮೇಶನ್ ಇದೆ, ಕಾರ್ ಸೆಟ್ಟಿಂಗು, ಕ್ರೋಮು, ಈಕ್ವಲೈಸರ್. ಬಟ್ ಈಕ್ವಲೈಸರ್ ಅಲ್ಲಿ ಯು ಹ್ಯಾವ್ ದ DSP ಇದೆ, ಮ್ಯಾಜಿಕ್ ಫಿಂಗರ್ ಅಂತ ಏನ್ ಹೇಳ್ತೀವಿ ಆ ರೀತಿ ಈ ರೀತಿ ಮಾಡಿದ್ರೆ ನಿಮಗೆ ಈಕ್ವಲೈಸರ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಇದು ಮ್ಯೂಸಿಕ್, ಇನ್ ಕೇಸ್ ಮ್ಯೂಸಿಕ್ ಯಾವ್ದಾದ್ರು ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಪೆನ್ ಡ್ರೈವ್ ಹಾಕೊಂಡು ಇದಕ್ಕೆ ಪ್ಲೇ ಮಾಡ್ಬೋದು. ಪೆನ್ ಡ್ರೈವ್ ಹಾಕೊಂಡು ಪ್ಲೇ ಮಾಡೋದಕ್ಕೆ ಇದು ಬಂದು ಇದರಲ್ಲೇ ಇನ್ಬಿಲ್ಟ್ ಬಂದು ಯಾವ್ದೋ ಒಂದು ಡೆಮೋ ಸಾಂಗ್ ಹಾಕಿದ್ದಾರೆ, ನೀವು ಬ್ಲೂಟೂತ್ ಇಂದ ಪ್ಲೇ ಮಾಡ್ಕೊಬಹುದು. ಬಟ್ ಬ್ಲೂಟೂತ್ ಇಂದ ಪ್ಲೇ ಮಾಡಕ್ಕೆ BT ಮ್ಯೂಸಿಕ್ ಹೋಗ್ಬೇಕು. ಇದು ಬಂದು ರೆಗ್ಯುಲರ್ MP3 ಪ್ಲೇಯರ್. ನೆಕ್ಸ್ಟ್ ಬಂದು ರೇಡಿಯೋ, ಇದು ಬಂದು ರೇಡಿಯೋ. ನೆಕ್ಸ್ಟ್ ಬಂದು ಇದು BT ಮ್ಯೂಸಿಕ್. ಈಗ ನೀವು ಮೊಬೈಲ್ ಅಲ್ಲಿ ಏನ್ ಸಾಂಗ್ಸ್ ನ ಪ್ಲೇ ಮಾಡ್ತೀರೋ ಅದು ಇಲ್ಲಿ ಬ್ಲೂಟೂತ್ ಇಂದ ಆಡಿಯೋ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ HD2 ಸ್ಟ್ರೀಮಿಂಗ್ ಅಂತ ಏನ್ ಕಾಣಿಸ್ತಾ ಇದೆ, ಈ ಪರ್ಟಿಕ್ಯುಲರ್ HD2 ಸ್ಟ್ರೀಮಿಂಗ್ ಅಂತ ಹೇಳಿದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಕ್ಯಾಮ್ರಾ ನಿಮಗೆ HD ಕ್ಯಾಮ್ರಾಸ್ ಹಾಕಿದ್ರೆ ರನ್ನಿಂಗ್ ಅಲ್ಲಿ ಎರಡು ರೆಕಾರ್ಡ್ ಆಗ್ತಾ ಇರುತ್ತೆ, ಅದನ್ನ ಪ್ಲೇ ಬ್ಯಾಕ್ ಮಾಡ್ಕೊಂಡು ನೋಡ್ಬೋದು ಅಂತ ಹೇಳಿ. ಇನ್ಸ್ಟ್ರಕ್ಷನ್ಸ್ ಇಲ್ಲೇ ಇದೆ. ಈ ಇನ್ಸ್ಟ್ರಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಪ್ರತಿಯೊಂದಕ್ಕೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಇಲ್ಲೇ ಚೆಕ್ ಮಾಡ್ಕೊಬಹುದು. ನೆಕ್ಸ್ಟ್ ಸ್ಕ್ರೀನ್ ಆಫ್, ಇನ್ ಕೇಸ್ ನೈಟ್ ಡ್ರೈವಿಂಗ್ ಅಲ್ಲಿ ನಿಮಗೆ ಸ್ಕ್ರೀನ್ ಆಫ್ ಆಗಬೇಕು ಅಂತ ಹೇಳಿದ್ರೆ ಆಫ್ ಮಾಡಿ ಮತ್ತೆ ಮುಟ್ಟಿದ್ರೆ ಆನ್ ಆಗುತ್ತೆ. ಸ್ಕ್ರೀನ್ ಸೇವರ್ ಇದೆ, ಈ ರೀತಿ ಸ್ಕ್ರೀನ್ ಸೇವ್ ಬೇಕಾದ್ರೂ ಮಾಡ್ಕೊಬಹುದು. ಪ್ಲೇ ಸ್ಟೋರು, ರೆಗ್ಯುಲರ್ ಫೋನ್ ಅವಾಗಲೇ ತೋರಿಸ್ದಂಗೆ. ನೆಟ್ಫ್ಲಿಕ್ಸ್ ಅದರಲ್ಲಿ ಇನ್ಬಿಲ್ಟ್ ಕೊಟ್ಟಿದ್ದಾನೆ, ನೀವು ಸಬ್ಸ್ಕ್ರಿಪ್ಷನ್ ಇದ್ರೆ ಅದನ್ನ ಎಂಟ್ರಿ ಮಾಡಬಹುದು. ಸ್ಟೇರಿಂಗ್ ಲರ್ನ್ ಅಂತ ಏನಿದೆ ಇದು ಬಂದ್ಬಿಟ್ಟು ನಿಮಗೆ ಇನ್ ಕೇಸ್ ಇಲ್ಲಿ ಏನಾದ್ರು ಸ್ಟೇರಿಂಗ್ ಅಲ್ಲಿ ಏನಾದ್ರು ಕಂಟ್ರೋಲ್ಸ್ ಇದ್ದಿದ್ರೆ ಇದನ್ನ ಪೇರ್ ಮಾಡಕ್ ಕೊಡ್ತಾ ಇದ್ರು. ಇದ್ರಲ್ಲಿ ಬಂದು ಸ್ಟೇರಿಂಗ್ ಕಂಟ್ರೋಲ್ ಇಲ್ಲದಲ್ಲೇ ಇರೋದ್ರಿಂದ ಇದನ್ನ ಯೂಸ್ ಮಾಡಕ್ಕಾಗಲ್ಲ. ಹಾಗೂ ವಿಡಿಯೋ, ಇದ್ರಲ್ಲಿ ಆಕ್ಚುಲಿ ಬಿಲ್ಟ್ ಇನ್ ಒಂದು ಬರೀ ಒಂದು ಡೆಮೋ ವಿಡಿಯೋ ಕೊಟ್ಟಿದ್ದಾರೆ, ಇಲ್ಲಾಂದ್ರೆ ನೀವು ಪೆನ್ ಡ್ರೈವ್ ಇಂದ ಹಾಕೊಬಹುದು.
ಪೆನ್ ಡ್ರೈವ್ ಬಂದ್ಬಿಟ್ಟು ಈ ಕಡೆ ಗ್ಲೋ ಬಾಕ್ಸ್ ಅಲ್ಲಿ ಏನ್ ಕಾಣ್ತಿದೆ ಈ ರೀತಿ ಎರಡಿದೆ. ಇದರಲ್ಲಿ ಎರಡನ್ನು ನೀವು ಯೂಸ್ ಮಾಡ್ಕೊಬಹುದು. ಇನ್ ಕೇಸ್ ನೀವು HD2 ಸ್ಟ್ರೀಮಿಂಗ್ ಅಂತ ಏನ್ ಹೇಳಿ ಆತರ AHD ಕ್ಯಾಮ್ರಾ ಏನಾದ್ರು ಫ್ರಂಟ್ ಟು ಬ್ಯಾಕ್ ಹಾಕಿದ್ರೆ ಒಂದ್ರಲ್ಲಿ ಬಂದು ರೆಕಾರ್ಡಿಂಗ್ ಗೆ 32 GB ಕಾರ್ಡ್ ಹಾಕೊಬಹುದು. ನಾಟ್ ಮೋರ್ ದೆನ್ 32 GB ಹಾಕಂಗಿಲ್ಲ, ಯಾಕಂದ್ರೆ ಸಪೋರ್ಟ್ ಮಾಡಲ್ಲ. ಇನ್ನೊಂದು ನೀವು ವಿಡಿಯೋ ಯೂಸ್ ಮಾಡಬಹುದು. ಇದು ಬಂದು ವಾಲ್ ಪೇಪರ್ಸ್ ಇದೆ. ವಾಲ್ ಪೇಪರ್ಸ್ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಬಹುದು. ನೆಕ್ಸ್ಟ್ ಬಂದು ಯೂಟ್ಯೂಬ್. ಇದು 4GB 64GB ನೋಡಿ ಎಷ್ಟು ಫಾಸ್ಟ್ ರೆಸ್ಪಾನ್ಸ್ ಇದೆ ಅಂತ. ಹಾಗೂ ಇದರಲ್ಲಿ ನೀವು ಕೊಡುವಂತ ಇಂಟರ್ನೆಟ್ ಕೌಂಟ್ ಆಗುತ್ತೆ, ಬಟ್ ಸ್ಟಿಲ್ ರ್ಯಾಮ್ ತುಂಬಾನೇ ಸ್ಪೀಡ್ ಇದೆ ಇದರಲ್ಲಿ ನಿಮಗೆ ಪಿಕ್ಚರ್ ಇನ್ ಪಿಕ್ಚರ್ ಕೂಡ ಇದೆ. ಇದು ಸ್ವೈಪ್ ಮಾಡಿದ ಕೂಡಲೇ ನಿಮಗೆ ಪಿಕ್ಚರ್ ಇನ್ ಪಿಕ್ಚರ್ ಕೂಡ ಆಗುತ್ತೆ. ಅದು ಪಿಕ್ಚರ್ ಇನ್ ಪಿಕ್ಚರ್ ಆಗಬಾರ್ದು ಅಂದ್ರೆ ಅದನ್ನ ಆಫ್ ಮಾಡಕ್ ಕೂಡ ಅವಕಾಶ ಇದೆ. ಇದು ಬಂದು ನೋ ಕಾಪಿರೈಟ್ ಮ್ಯೂಸಿಕ್ ನ ಪ್ಲೇ ಮಾಡಿದೀನಿ. ಹಾಗೂ ಮೇನ್ ಸ್ಕ್ರೀನ್ ಅಲ್ಲಿ ಏನ್ ಕಾಣ್ತಾ ಇದೆ ಈ ಪರ್ಟಿಕ್ಯುಲರ್ ವಿಂಡೋ ಏನಿದೆ ಇದು ಬಂದ್ಬಿಟ್ಟು ನಿಮಗೆ ಯಾವಾಗಲೇ ಹೇಳ್ದಂಗೆ HD2 ಸ್ಟ್ರೀಮಿಂಗ್ ಅಂತ ಏನಿದೆ ಅದಕ್ಕೆ ಯೂಸ್ ಆಗುತ್ತೆ. ಇದರಲ್ಲೇ ನೀವು ಸ್ವಾಪ್ ಮಾಡ್ಕೊಬಹುದು, ಫ್ರಂಟ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ ಹಾಗೂ ಫೋಟೋ ತೆಗಿಬಹುದು. ಇದರಲ್ಲಿ ನಿಮಗೆ ವಿಡಿಯೋ ಬರಬೇಕಾ ಬರಬಾರ್ದು ಅಂತ ಇಲ್ಲೇ ಯೂಸ್ ಮಾಡಬಹುದು. ಎರಡು ಕ್ಯಾಮ್ರಾ ಏನಾರು ಹಾಕಿದ್ರೆ ಅದಕ್ಕೆ ಯೂಸ್ ಆಗ್ತಿತ್ತು, ಬಟ್ ಇವರು ಇಲ್ಲಿ ಡೈರೆಕ್ಟ್ ಆಗಿ DVR ಹಾಕ್ಸ್ಕೊಂಡಿರೋದ್ರಿಂದ ಇದರದ ಅವಶ್ಯಕತೆ ಇವರಿಗೆ ಬರಲಿಲ್ಲ. ಇದರಲ್ಲಿ ಬಂದಿರೋಂಥ ಬಿಲ್ಟ್ ಇನ್ DVR ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇವನ್ ಇನ್ ಕೇಸ್ ನೀವು ವೆಹಿಕಲ್ ನ ಸ್ವಿಚ್ ಆಫ್ ಮಾಡಿ ಕೀ ತಗೊಂಡೋಗಿರ್ತೀರಾ, ಸೊ ಎಲ್ಲ ಹಾಲ್ಟ್ ಆಗಿರುತ್ತೆ. ಬಟ್ ಸ್ಟಿಲ್ ಆಚೆಯಿಂದ ಏನಾದ್ರು ಒಂದು ಇಂಪ್ಯಾಕ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ವಿಡಿಯೋ ರೆಕಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನ್ ರೆಕಾರ್ಡ್ ಆಗುತ್ತೆ ಅದು ಬಂದ್ಬಿಟ್ಟು ನಿಮಗೆ ಡಿಲೀಟ್ ಆಗಲ್ಲ ಆಟೋಮೆಟಿಕ್ ಆಗಿ. ನೀವು ಬೇಕು ಅಂತ ಹೇಳಿದ್ರೆ ಮ್ಯಾನ್ಯುಯಲಿ ಇಂಟೆನ್ಷನಲಿ ಡಿಲೀಟ್ ಮಾಡಬೇಕು, ಅದೊಂದು ರೆಕಾರ್ಡ್ ಆಗಿರುತ್ತೆ. ಹಾಗೂ ಇದರಲ್ಲಿ ಆಪಲ್ ಕಾರ್ಪ್ಲೇ ಹಾಗೂ ಆಂಡ್ರಾಯ್ಡ್ ಆಟೋ ಅಂತ ಏನಿದೆ ಅಂತ ಹೇಳಿದೆ, ಅದನ್ನ ನೀವು ಯೂಸ್ ಮಾಡೋದಾದ್ರೆ ಡೈರೆಕ್ಟ್ ಆಗಿ ಲಾಸ್ಟಿಗೆ ಬನ್ನಿ. ನೋಡಿ ಇಲ್ಲಿ ಒಂದು Z ಲಿಂಕ್ ಅಂತ ಕಾಣ್ತಿದೆ. ಈ ಪರ್ಟಿಕ್ಯುಲರ್ ಆಪ್ ನ ನೀವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪೇರ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನೋಡಿ ಕನೆಕ್ಟ್ ದ ಐಫೋನ್ ಟು ದ ಬ್ಲೂಟೂತ್ ಇನ್ ದ ಕಾರ್. ಕೇಬಲ್ ಕಾರ್ ಪ್ಲೇ ಅಂತ ಹೇಳಿದ್ರೆ ಇನ್ಸರ್ಟ್ ದ ಐಫೋನ್ ಇನ್ ಟು ದ ಕಾರ್ಸ್ USB ಪೋರ್ಟ್ ವಿತ್ ಕೇಬಲ್ ಬೇಕು ಅಂದ್ರೆ. ವಿತೌಟ್ ಕೇಬಲ್ ಬೇಕು ಅಂತ ಹೇಳಿದ್ರೆ ಅದನ್ನ ಬ್ಲೂಟೂತ್ ಇಂದ ಕನೆಕ್ಟ್ ಮಾಡ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಕೊಬಹುದು.